ಏನಾಯ್ತು ಪೊಲೀಸಪ್ಪ? ನನಗಿಷ್ಟ ಅಂತ ನೀನು ಈ ಸಿಗರೇಟ್ ತಂದು ಕೊಡ್ತೀಯಾ, ಇನ್ನು ಮುಂದೆ ತಗೊಳಕ್ಕಾಗಲ್ವಲ್ಲ ಅಂತ. ಏನು ಹೇಳ್ತಿದ್ಯಾ? ಓ ವಯಸ್ಸಾಯ್ತಲ್ಲ, ಇನ್ನು ಮುಂದೆ ಈ ಥರ ಸಿಗರೇಟ್ ಸೇದಕ್ಕಾಗುತ್ತೋ ಇಲ್ವೋ ಅಂತ. ಅಯ್ಯೋ ನಿನ್ಗೇನು ಆಗಲ್ಲ ಪೊಲೀಸಪ್ಪ. ಆಗೇನಾದ್ರೂ ಆದ್ರೆ ನನ್ನ ಆಯಸ್ಸು ನಿನ್ ಕೊಟ್ಟು ನಿನ್ನನ್ನು ಕಾಪಾಡ್ತೀನಿ. ಎಷ್ಟು ಒಳ್ಳೆಯವಳು ಮಗ ನೀನು. ಆದ್ರೆ ಎಲ್ರಿಗೂ ಒಳ್ಳೆತನ ಬೇಕಾಗಿಲ್ಲ ಅಲ್ವಾ ಪೊಲೀಸಪ್ಪ? ಎಲ್ರೂ ಕಣ್ಣಿಗೆ ಅಂದವಾಗಿ ಕಾಣೋದೇ ಇಷ್ಟಪಡ್ತಾರೆ. ಅಂದ ಚಂದ ಎಲ್ಲ ಕ್ಷಣಿಕ ಕಣಮ್ಮ. ನಮಗೆ ಹೇಗೆ ವಯಸ್ಸಾಗುತ್ತೋ ಆ ಅಂದಕ್ಕೂ ವಯಸ್ಸಾಗಿ ಮಾಸೋಗುತ್ತೆ. ಆದರೆ ಶಾಶ್ವತವಾಗಿ ನೆನಪಲ್ಲಿ ಉಳಿಯೋದು ನಮ್ಮ ಒಳ್ಳೆತನ ಒಂದೇ. ನಿನ್ನಲ್ಲಿರೋ ಒಳ್ಳೆತನ ಎಲ್ರಿಗೂ ಇಷ್ಟ ಆಗುತ್ತೆ, ಆದರೆ ಕೆಲವರಿಗೆ ಅದು ತಡವಾಗಿ ಅರ್ಥ ಆಗುತ್ತೆ. ಎಲ್ಲ ಸಮಯದಲ್ಲೂ ನಾನು ಮಾಡೋ ಒಳ್ಳೆ ಕೆಲಸ ಎಲ್ರಿಗೂ ಕಾಣಿಸಲ್ಲ ಅಲ್ವಾ? ಯಾಕಮ್ಮ ಈ ರೀತಿ ಮಾತಾಡ್ತಾ ಇದೀಯಾ? ಆ ಮನೆಯಲ್ಲಿ ಏನಾದರೂ ಸಮಸ್ಯೆನಾ? ಇಲ್ಲ, ಹಾಗೇನಿಲ್ಲ ಪೊಲೀಸಪ್ಪ. ಗಂಡನ ಮನೆಯಲ್ಲಿ ಅವ್ರಿಗೆಲ್ಲ ಹೊಂದ್ಕೊಂಡು ಹೋಗೋದ್ರ ಜೊತೆಗೆ ಅವ್ರಿಗೆಲ್ಲ ಇಷ್ಟ ಆಗೋ ಹಾಗೆ ನೀನು ಬದಲಾಯಿಸ್ಕೋಬೇಕು. ಆಯ್ತು. ನನಗೆ ನೀನು ಒಬ್ಬಳ ಮೇಲೆ ಭರವಸೆ ಇರೋದು. ನರಸಿಂಹನ ಜೀವನನು ಹೇಗಾದರೂ ಮಾಡಿ ಸರಿ ದಾರಿಗೆ ತರಬೇಕು. ಕೆಲವು ಸಲ ಒಳ್ಳೇದಾಗಬೇಕು ಅನ್ನೋದಾದರೆ ಕೆಲವು ತ್ಯಾಗ ಮಾಡಲೇಬೇಕಾಗತ್ತೆ. ನಿನ್ನ ಅಣ್ಣನ ವಿಚಾರದಲ್ಲಿ ನಾನು ಏನೇ ನಿರ್ಧಾರ ತಗೊಂಡ್ರು ನೀನು ಒಪ್ಕೋಬೇಕು. ಹಾಗತ್ತ ಮಾತು ಕೊಡು. ನಿನ್ನ ಮಾತೇ ಅರ್ಥ ಆಗ್ತಿಲ್ವಲ್ಲ ಪೊಲೀಸಪ್ಪ. ಆದರೂ ನೀನು ಏನೇ ನಿರ್ಧಾರ ತಗೊಂಡ್ರು ಅದು ಒಳ್ಳೇದಕ್ಕೆ ಅಂತ ನಂಗೆ ಗೊತ್ತು. ಅದಕ್ಕೆ ನೀನು ಏನೇ ನಿರ್ಧಾರ ತಗೊಂಡ್ರು ನಾನು ಅದಕ್ಕೆ ಹೋಗ್ತೀನಿ.